ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗದ ಹಿನ್ನೆಲೆಯಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಬದುಕು ಅಕ್ಷರಶಃ ಬೀದಿಗೆ ಬಿದ್ದಿರತಕ್ಕಂಥದ್ದು. ಈಗ ಕೊಪ್ಪಳದಲ್ಲಿ ಎಗ್ ರೈಸ್ ಅಂಗಡಿ ಮಾಲೀಕರು ಸಿಲಿಂಡರ್ ಸಿಗದ ಹಿನ್ನೆಲೆಯಲ್ಲಿ ಹೊಸದೊಂದು ಐಡಿಯಾವನ್ನು ಮಾಡಿ ಈಗ ಎಗ್ ರೈಸ್ ಮಾಡ್ತಿರೋದು ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಸದ್ಯ ನಾನೀಗ ಕೊಪ್ಪಳದ ಬೆಂಕಿ ನಗರದಲ್ಲಿರ್ತಕ್ಕಂಥದ್ದು. ಇಲ್ಲಿ ಲಕ್ಷ್ಮಣ್ ಹಿರೇಮನಿ ಅನ್ನೋ ಎಗ್ ರೈಸ್ ಮಾಲೀಕರು ಈಗ ಹಿಂದಿನ ಕಾಲದ ಪದ್ಧತಿಯಲ್ಲಿ ಹೇಗೆ ಕುಲುಮೆಯನ್ನು ಯೂಸ್ ಮಾಡಿ ಈ ಒಂದು ಕಬ್ಬಿಣವನ್ನು ಕಾಸ್ತಿದ್ರು, ಅದೇ ರೀತಿ ಈಗ ಇಲ್ಲಿ ಎಗ್ ರೈಸನ್ನು ಮಾಡ್ತಿರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಇವರು ಒಂದು ಕಡೆ ಈಗ ಹಳೆ ಕಾಲದಲ್ಲಿ ಕುಲುಮೆ ಯಾವ ರೀತಿ ಇರುತ್ತೋ ಅದೇ ಮಾದರಿಯ ಒಂದು ಪಂಕವನ್ನು ತಂದಿರತಕ್ಕಂಥದ್ದು. 2600 ರೂಪಾಯಿ ಕೊಟ್ಟು ಮಾರುಕಟ್ಟೆಯಲ್ಲಿ ಅದನ್ನು ತಂದು ಇಲ್ಲಿ ಒಲೆಯಲ್ಲಿ ಇಟ್ಟಿಗೆ ಮತ್ತು ಕಟ್ಟಿಗೆ ಮತ್ತು ಜೊತೆಗೆ ಇಡ್ಲಿಯನ್ನು ಹಾಕಿ ಈಗ ಇವರು ಎಗ್ ರೈಸು ಮತ್ತು ಆಮ್ಲೆಟನ್ನು ಮಾಡ್ತಿರ್ತಕ್ಕಂಥದ್ದು. ಒಂದು ಕಡೆ ಒಂದು ಕೈಯಿಂದ ಆ ಪಂಕವನ್ನು ಅವರು ತಿರುಗಿಸಿದಾಗ ಇಲ್ಲಿ ಒಲೆ ಹತ್ತುತ್ತೆ. ನಮ್ಮ ಹಿಂದಿನ ಕಾಲದಲ್ಲಿ ಕಮ್ಮಾರ್ ಈ ಒಂದು ಕುಲುಮೆಯಲ್ಲಿ ಯಾವ ರೀತಿ ಪಂಕ ಇರುತ್ತೆ ಅದೇ ಮಾದರಿಯ ಒಂದು ಪಂಕ ಇದು. ಇದನ್ನು ಈಗ ಹೀಗೆ ತಿರುವಿದಾಗ ಇಲ್ಲಿ ಒಲೆ ಉರಿಯುತ್ತೆ. ಒಲೆ ಮೇಲೆ ಇವರು ಎಗ್ ರೈಸು ಮತ್ತು ಆಮ್ಲೆಟನ್ನು ಮಾಡ್ತಕ್ಕಂಥದ್ದು. ಇಲ್ಲಿ ಇದ್ದಿಲು ಮತ್ತು ಸೌದೆಯನ್ನು ಇವರು ಯೂಸ್ ಮಾಡ್ತಾರೆ. ಕಳೆದ 15 ದಿನಗಳಿಂದಲೂ ಕೂಡ ಇಲ್ಲಿ ಇವರಿಗೆ ಎಲ್ಲೂ ಕೂಡ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಕ್ಕಿಲ್ಲ. ಹೀಗಾಗಿ ಇವರು ಒಂದು ಪಾನ್ ಶಾಪು ಜೊತೆಗೆ ಒಂದು ಎಗ್ ರೈಸ್ ಬಂಡಿಯನ್ನು ಇಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು. ಈ ಪಾನ್ ಶಾಪು ಮತ್ತು ಎಗ್ ರೈಸ್ ಬಂಡಿಗೆ 10,000 ರೂಪಾಯಿ ಬಾಡಿಗೆಯನ್ನು ಕಟ್ತಾರೆ. ಅಂಗಡಿ ಬಂದಾದರೆ ಬಾಡಿಗೆಯನ್ನು ಕಟ್ಟೋದಕ್ಕೂ ಇವ್ರ ಕಡೆ ದುಡ್ಡಿರಲ್ಲ. ಹೀಗಾಗಿ ಒಂದು ಹೊಸ ಐಡಿಯಾವನ್ನು ಮಾಡಿ ಈಗ ಹಳೆ ಕಾಲದ ಪದ್ಧತಿಗೆ ಮತ್ತೆ ಮರಳಿ ಬಂದಿರತಕ್ಕಂಥದ್ದು. ಹಳೆ ಕಾಲದ ಪದ್ಧತಿ ಕುಲುಮೆಯಲ್ಲಿ ಯಾವ ರೀತಿ ಕಬ್ಬಿಣವನ್ನು ಕಾಸ್ತಿದ್ರು ಅದೇ ಮಾದರಿಯಲ್ಲಿ ಈಗ ಇವರು ಈ ಒಂದು ಕಟ್ಟಿಗೆ ಮತ್ತು ಇದ್ದಿಲನ್ನು ಬಳಸಿಕೊಂಡು ಈಗ ಎಗ್ ರೈಸನ್ನು ಮಾಡ್ತಿರ್ತಕ್ಕಂಥದ್ದು. ಈಗ ನನ್ನ ಜೊತೆಗೆ ಮಾತಾಡೋಕ್ಕೆ ಇವರು ಬೆಂಕಿ ನಗರದ ಮೂಲತಃ ಕೊಪ್ಪಳದ ಬೆಂಕಿ ನಗರ ನಿವಾಸಿಗಳು ಲಕ್ಷ್ಮಣ್ ಹಿರೇಮನಿಯವರು. ನಾನು ಅವ್ರನ್ನೇ ಮಾತಾಡ್ತೀನಿ. ಯಜಮಾನ್ರೆ, ನಿಮ್ಗೆ ಎಷ್ಟು ದಿನ ಆತ ಸಿಲಿಂಡರ್ ಸಿಗ್ಲಾರ್ದ? ಈಗ ನೀವು ಏನು ಮಾಡಕತ್ತೀರಿ ಇಲ್ಲಿ? 15 ದಿನ ಆತ್ರಿ ಸಿಲಿಂಡರ್ ಇಲ್ರಿ. ಸಿಲಿಂಡರ್ ಇಲ್ಲದಕ್ಕೆ ಇದನ್ನು ಮಾಡೀನಿ ರೀ. ಏನು ಮಾಡಿರಿ? ಈ ಕಮರ್ಷಿಯಲ್ ಇದು ಸಿಗ್ಲಾರ್ದ ಕಾಲಕ್ಕೆ ಈ ಪಂಕ ಮಾಡೀನಿ. ಈ ಪಂಕಲ್ಲಿಂದ ಇದನ್ನ ಮಾಡಿ ಕೊಡಾಕುಂತೇನೆ ರೀ. ಎಗ್ ರೈಸು ಆಮ್ಲೆಟ್ ಇಂಥವು ಕೊಡಾಕುಂತೀನಿ. ಪಂಕ ಎಲ್ಲಿ ತಂದಿರಿ ಅದನ್ನ? ಇಲ್ಲಿ ಬಜಾರ್ದಾಗಿದ್ದ ತಂದೀನಿ ರೀ. ಎಷ್ಟು ಕೊಟ್ಟಿರಿ ಅದಕ್ಕೆ? 2600. ಹ್ಞೂ. ಇದೆಲ್ಲ ಮಾಡಿಸಿದ್ದೆ ಅಂದ್ರೆ 4,500 ಬಂದೈತಿ. ಈಗ ಸಿಲಿಂಡರ್ ಕೇಳಿದ್ರೆ ಏನು ಹೇಳ್ತಾರೆ ರೀ? ಸಿಲಿಂಡ್ರ್ ಕೇಳಿದ್ರಪ್ಪ ಅಂದ್ರೆ ಇನ್ನೂ ಒಂದು 1ನೇ ತಾರೀಕು 2ನೇ ತಾರೀಕಿನ ಸಿಗೋಲ್ಲ ಅಂತಾರೆ. ಮತ್ತು ಈಗ ಏನು ಮಾಡೋಣ ರೀ ನಾವು? ಮತ್ತು ಇದು ಬಾಡಿಗೆ ಒಂದು ಕಟ್ಬೇಕು. ಮತ್ತು ಇದು ಎಲ್ಲ ಸಾಲಾಗೆಲ್ಲ ಮಾಡ್ಕೊಂಡಿವಿ. ಮತ್ತು ಏನಾರು ಮಾಡ್ಬೇಕಲ್ರಿ. ಈ ಐಡಿಯಾ ಹೆಂಗೆ ಬಂತು ನಿಮಗೆ? ನಮಗೆ ಮೊದ್ಲಾಗಿಂದನೇ ಐತ್ರಿ ಇದು. ಮೊದ್ಲಾಗಿಂದ ಮಾಡೀವಿ ಮಾಡಿದ್ದೀವಿ ಮೊದ್ಲಾಗ. ಈಗ ಮಾಡಾಕಂತೀನಿ ರೀ. ಮೊದ್ಲಕ್ಕೆ ಇಂಥ ಪಂಕ ತಂದಿಟ್ಟಿದ್ರನ? ಇಂಥ ಪಂಕ ಅಂದ್ರೆ ಮನ್ಯಾಗ ಇತ್ತು ರೀ. ನಮ್ಮ ಮನ್ಯಾಗ ಆ ಕಡೆ ಸ್ಟೇಷನ್ ರೋಡ್ನಾಗ ಇತ್ತು ರೀ. ಅಲ್ಲಿ ಪಾನ್ ಶಾಪ್ ಇತ್ತಲ್ಲ, ನಾವು ಇದಕ್ಕೆ ಮಾಡ್ತಿದ್ವಿ ಇದನ್ನು. ಗ್ಯಾಸಿಂದು ಇದಿರ್ತಲ್ಲ, ಆ ಒಲಿಗೆ ಸಗಣಿನ ಕಾಸಿ ಗ್ಯಾಸ್ ತಯಾರು ಮಾಡಿಸ್ತಿದ್ವಿ. ಈಗ ಇಂಥದ್ದೆಲ್ಲ ಮುಂಚೆ ಕುಲುಮೆಗೆ ಯೂಸ್ ಮಾಡ್ತಿದ್ರು. ಕುಲುಮೆಗೆ ಮಾಡ್ತಿದ್ರಿ. ಕುಲುಮೆ ಮಾಡ್ತಾರೆ. ಈಗ ಯಾರಾದರೂ ಮಾಡ್ಬೋದು ಅದನ್ನು. ಇದು ಈಜಿ, ಸಾಯತಾನೆ ಇರ್ತೈತಿ. ಈಗ ನಾವು ಸಿಲಿಂಡ್ರ್ ಇವು ಚಾರ್ಜರ್ ಬಂದವು. ಪಟ್ನ ಚಾರ್ಜರ್ ಹೋತಪ್ಪ ಅಂದ್ರೆ ಒಳಗೆ ಪಂಕ್ ಇರುತ್ತೆ. ಆ ಪಂಕ ಹೋತಂದ್ರೆ ಇದರಂಥ ತಾಜಾ ಬರೋಲ್ಲ. ಇದು ತಾಜಾ ಕೊಡುತ್ತೆ. ಇದು ಸ್ವಲ್ಪ ಹೊಗೆ ಬರ್ತಲ್ಲ, ಕಷ್ಟ ಅನ್ಸಲ್ಲ? ಕಷ್ಟ ಅನ್ನತ್ತೆ ರೀ. ಮತ್ತು ಈಗ ಸಿಲಿಂಡ್ರ್ ಸಿಗಲಾರ ಸಲ ಈಗ ಕಷ್ಟ ಅನ್ನಕೊಂತೈತೆ ರೀ. ಸಿಲಿಂಡ್ರ್ ಅವಾಗ ಕೊಡ್ತಾರೋ ಗೊತ್ತಿಲ್ಲ. ಈಗ ಇದನ್ನು ತರ್ಲಿಕ್ಕಂದ್ರೆ ಅಂಗಡಿನ ಬಂದಾಕೈತನ್ರಿ? ಬಂದಾಕೈತೆ ರೀ. ಬಂದಾಕಿ ಸಾಲ ಮಾಡೀವಿ ರೀ. ಮತ್ತು ಆದಾಯ ಜೋಡ್ಕೊಂತ ಮಾಡೀವಿ. ಜೀವನ ನಡೆಸೋಕೆ ಕಷ್ಟ ಆಕೈತೆ ರೀ. ಕಷ್ಟ ಆಗತ್ತೆ. ಈಗ ಪಂಕ ಈಗ ಇದನ್ನ ಹೆಂಗೆ ಮಾಡ್ತೀರಿ? ಇಲ್ಲಿ ಏನೇನು ಯೂಸ್ ಮಾಡ್ತೀರಿ ಇದಕ್ಕೆ? ಇಡ್ಲಿ ಹಾಕ್ತೀನಿ ರೀ. ಆಮೇಲೆ ಕಟ್ಟಿಗೆ ಹಾಕ್ತೀನಿ. ಆಮೇಲೆ ಮೆಕ್ಕೆಜೋಳ ಲಂಡಿಕೆ ಹಾಕ್ತೀನಿ. ಈಗ ಅಲ್ಲಿ ಈಗ ತಿರುಗುತ್ತಿರಲ್ಲ, ನಿಮ್ಗೆ ಕೈಗೆ ನೋವು ಆಗಲ್ಲ? ಆಗಲ್ಲ. ಒಂದು 8 ದಿನ ತ್ರಾಸ ಆಗುತ್ತೆ. ಆಮೇಲೆ ಈಜಿ ಅನ್ಸುತ್ತೆ. ಈಗ ಮತ್ತೆ ನಾವು ಹಳೆ ಕಾಲದ ಪದ್ಧತಿಯಲ್ಲಿ ಈಗ ಕುಲುಮೆಯಲ್ಲಿ ಯಾವ ರೀತಿ ಒಂದು ಕಬ್ಬಿಣವನ್ನು ಕಾಸ್ತಿದ್ರು ಅದೇ ರೀತಿ ನಾನು ಇಲ್ಲಿ ಎಗ್ ರೈಸನ್ನು ಮಾಡ್ತಿರ್ತಕ್ಕಂಥದ್ದು. ಕಳೆದ 15 ದಿನಗಳಿಂದಲೂ ಕೂಡ ಸಿಲಿಂಡರ್ ಸಿಕ್ಕಿಲ್ಲ. ಸಾಲ ಮಾಡಿ ನಾವು ಪಾನ್ ಶಾಪು ಮತ್ತು ಜೊತೆಗೆ ಎಗ್ ರೈಸನ್ನು ನಡೆಸ್ತೀವಿ. ನಮಗೆ ಬಾಡಿಗೆಯನ್ನು ಕಟ್ಟೋಕ್ಕಾಗಲ್ಲ, ಅಂಗಡಿ ಬಂದಾಗತ್ತೆ ಸಿಲಿಂಡರ್ ಸಿಗದೆ ಹೋದರೆ. ಹಾಗಾಗಿ ಈ ಒಂದು ಮಾರ್ಕೆಟ್ನಲ್ಲಿ 2600 ರೂಪಾಯಿ ಕೊಟ್ಟು ಪಂಕವನ್ನು ತಂದು ನಾನೀಗ ಇಟ್ಟಿಗೆ ಮತ್ತು ಸೌದೆ ಜೊತೆಗೆ ಇದ್ದಿಲನ್ನು ಬಳಸಿ ಇಲ್ಲಿ ಎಗ್ ರೈಸ್ ಮಾಡ್ತಿದ್ದೀನಿ ಅನ್ನೋದು ಲಕ್ಷ್ಮಣ್ ಹಿರೇಮನಿ ಮಾತು. ಕ್ಯಾಮ್ರಾ ಪರ್ಸನ್ ಮಾರುತಿ ಜೊತೆ ಶಿವಕುಮಾರ್, TV9 ಕೊಪ್ಪಳ.